Hello students, today I am going to explain the 17th slide in income tax management. In this particular session, we are going to understand the valuation of perquisites. A recap of previous session. In the previous session, of course, we learned about meaning of perquisites, types of perquisites. In this session, what are the objectives we have? That is learning objectives. To know the valuation of motor car is one of the types of perquisites will be provided by employer to employee. Okay, that is motor car. Okay, how we are going to value that we are going to learn, and to know the valuation of residential accommodation in case the employer is going to provide the rent-free accommodation. Okay, that means where the employee will be provided the house and for which he is not going to pay any sort of a rent. Session outcomes. Learners will understand the valuation of motor car. Learners will understand the valuation of residential accommodation perquisite. Types of perquisites. Already we went through these types of perquisites in the previous session. Perquisites taxable in all the cases. Perquisites taxable in the case of specified employees only. Tax-free perquisites. Now let us see how we are going to value. How we are going to value taxable perquisites taxable in all the cases. Rent-free unfurnished accommodation following are the added to salary as perquisites. ಸಿ ಇವಾಗ ನಾವು ಯಾವ ರೀತಿ ರೆಂಟ್ ಫ್ರೀ ಅಕಾಮಡೇಷನ್ನ ವ್ಯಾಲ್ಯೂ ಮಾಡೋದು ಅಂದರೆ ತುಂಬ ಸಿಂಪಲ್. ನಾನು ಹೇಳ್ಬಿಡ್ತೀನಿ, ಆ ರೀತಿ ನೀವು ಫಾಲೋ ಮಾಡಿ. ಓಕೆ, ಎರಡು ಥರ ಬರುತ್ತೆ ಇಲ್ಲಿ ಕೇಸು. ಅಕಾಮಡೇಷನ್ ಓನ್ಡ್ ಬೈ ದ ಎಂಪ್ಲಾಯರ್, ಅಕಾಮಡೇಷನ್ ಇಸ್ ಟೇಕನ್ ಆನ್ ಲೀಸ್ ಬೈ ದ ಎಂಪ್ಲಾಯರ್. ಸೊ ಮೊದಲನೇದಾಗಿ ಗೌರ್ನಮೆಂಟ್ ಎಂಪ್ಲಾಯೀಸ್ಗೆ ಯಾವ ರೀತಿ ಅಂತ ಹೇಳ್ಬಿಡ್ತೀನಿ. ಗೌರ್ನಮೆಂಟ್ ಎಂಪ್ಲಾಯೀಸ್ಗೆ ತುಂಬ ಸಿಂಪಲ್. ಓಕೆ, ಈಗ ಯಾವುದಾದ್ರೂ ಒಂದು ಎಂಪ್ಲಾಯಿಗೆ ಒಂದು ಗೌರ್ನಮೆಂಟು ರೆಂಟ್ ಫ್ರೀ ಅಕಾಮಡೇಷನ್ ಕೊಟ್ಟರೆ ಅವನೇನು ಅದಕ್ಕೆ ಚಾರ್ಜಸ್ ಕೊಡಲ್ಲ, ರೆಂಟ್ ಕೊಡಲ್ಲ. ಬಟ್ ಯಾವ ರೀತಿ ವ್ಯಾಲ್ಯೂ ಮಾಡೋದಂದರೆ ಗೌರ್ನಮೆಂಟೇ ಫಿಕ್ಸ್ ಮಾಡಿರುತ್ತೆ ಅವನಿಗೆ. ಅಂದರೆ ಗೌರ್ನಮೆಂಟ್ ವ್ಯಾಲ್ಯೂ ಬಂದ್ಬಿಟ್ಟು ಫಾರ್ ಎಕ್ಸಾಂಪಲ್ 1 ಮಂತ್ಗೆ 2 ರೂಪೀಸ್. ಸೊ 2000 ರೂಪೀಸ್. 12 ಮಂತ್ಸ್ ಎಷ್ಟಾಗುತ್ತೆ? 24,000. ಓಕೆ, ಸೊ ಅದೇ 24,000 ರೂಪೀಸು ಪರ್ಕ್ವಿಸಿಟ್ ಆಗುತ್ತೆ. ಅದಕ್ಕೆ ಟ್ಯಾಕ್ಸ್ ಕೊಡಬೇಕು. ಅದಕ್ಕೇನಾದರೂ ಫರ್ನಿಚರ್ ಏನಾದರೂ ಆ್ಯಡ್ ಮಾಡಿದರೆ 10% ಆಫ್ ಫರ್ನಿಚರ್ ವ್ಯಾಲ್ಯೂ ಅದು ಹೈಯರ್ ಮಾಡಿದರೆ ಹೈಯರ್ ಚಾರ್ಜಸ್ ಏನು ಕೊಟ್ಟಿರ್ತಾರೆ ಅದು. ಈಗ ಗೌರ್ನಮೆಂಟ್ ಫರ್ನಿಚರ್ ಓನ್ ಆಗಿದರೆ ಆ ವ್ಯಾಲ್ಯೂ ಮೇಲೆ 10%ನ ಆ್ಯಡ್ ಮಾಡಬೇಕು. ಆ ಗೌರ್ನಮೆಂಟು ಬೇರೆಯವರಿಂದ ಹೈಯರ್ ಮಾಡಿ ಕೊಟ್ಟಿದ್ರೆ ಆ ಹೈಯರ್ ಚಾರ್ಜಸ್ ಏನಿರುತ್ತೆ ಅದನ್ನು ಆ್ಯಡ್ ಮಾಡಬೇಕು. ಅವೆರಡನ್ನೂ ಆ್ಯಡ್ ಮಾಡಿಬಿಟ್ಟು ಸೊ ಮೈನಸ್ ಅಕಸ್ಮಾತ್ ಏನಾದ್ರು ಎಂಪ್ಲಾಯಿ ಏನಾದರೂ ಸ್ವಲ್ಪ ಕನ್ಸೆಷನ್ ರೇಟಲ್ಲಿ ಏನಾದರೂ ಪೇ ಮಾಡಿದರೆ ಅದನ್ನ ಲೆಸ್ ಮಾಡಬೇಕು. ಸಿಂಪಲ್. ಸೊ ಇಲ್ಲಿ ನಾವು ಡಿಸ್ಕಸ್ ಮಾಡೋದು ಈ ಸ್ಲೈಡಲ್ಲಿ ಕಾಣ್ತಾ ಇರೋದು ನಾನ್ ಗೌರ್ನಮೆಂಟ್ ಎಂಪ್ಲಾಯೀಸ್ಗೆ. ಮೊದಲನೇದು ಅನ್ಫರ್ನಿಶ್ಡ್ ಹೌಸ್, ಅಂದರೆ ಫರ್ನಿಚರ್ ಇರಲ್ಲ, ಅನ್ಫರ್ನಿಶ್ಡ್ ಹೌಸ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಮೊದಲನೇದು ಪಾಪ್ಯುಲೇಷನ್ 25 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ 15% ಆಫ್ ಸ್ಯಾಲ್ರಿ ಇನ್ ರೆಸ್ಪೆಕ್ಟ್ ಆಫ್ ಪೀರಿಯಡ್ ಡ್ಯೂರಿಂಗ್ ವಿಚ್ ದ ಅಕಾಮಡೇಷನ್ ಈಸ್ ಆಕ್ಯುಪೈಡ್ ಬೈ ದ ಎಂಪ್ಲಾಯಿ. ಓಕೆ, ಅಕಸ್ಮಾತ್ ಏನಾದರೂ ಅಕಾಮಡೇಷನ್ ಇಸ್ ಟೇಕನ್ ಆನ್ ಲೀಸ್ ಬೈ ದ ಎಂಪ್ಲಾಯರ್, ಅದು ಎಂಪ್ಲಾಯಿ ಇರೋದಲ್ಲ ಬಟ್ ಬೇರೆ ಕಡೆ ಹೈಯರ್ ಮಾಡಿರ್ತಾನೆ, ಅವಾಗ ಯಾವ ರೀತಿ ಅಂದರೆ 15% ಆಫ್ ದ ಸ್ಯಾಲ್ರಿ ಅಥವಾ ಆ ಹೈಯರ್ ಚಾರ್ಜಸ್ ಏನಿರುತ್ತೆ ಅದು ವಿಚ್ ಅವರ್ ಇಸ್ ಲೆಸ್. ಅದೇ ರೀತಿ ಪಾಪ್ಯುಲೇಷನ್ ಏನಾದರೂ 10 ಲಕ್ಷಕ್ಕಿಂತ ಜಾಸ್ತಿ 25 ಲಕ್ಷ ಒಳಗಡೆ ಇದ್ದರೆ 10% ಆಫ್ ಸ್ಯಾಲ್ರಿ ಬರುತ್ತೆ. ಓಕೆ, ಅಕಸ್ಮಾತ್ ಇದೆಲ್ಲ ಒಂದೇ ಇರುತ್ತೆ ನೋಡಿ, ಇವನು 3 ಕೂಡ ಒಂದೇ ಇರುತ್ತೆ. ಅಂದರೆ ಒಂದು ಲೀಸ್ ಅಮೌಂಟು ಅಥವಾ 15% ಆಫ್ ಸ್ಯಾಲ್ರಿ ಯಾವುದು ಲೆಸ್ ಇರುತ್ತೆ ಅದು, ಇದು ಕೂಡ ಅದೇ ಇರುತ್ತೆ ಈ ಕೆಳಗಡೆ. ಸೊ ಇಲ್ಲಿ ಎನಿ ಅದರ್ ಅಂತ ಇದೆಯಲ್ಲ ಲಾಸ್ಟಲ್ಲಿ, ಸೊ ಅದರಲ್ಲಿ ಅಂದರೆ 10 ಲಕ್ಷಕ್ಕಿಂತ ಎನಿ ಅದರ್ ಅಂದರೆ ಅರ್ಥ 10 ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆ ಇದೆ 7.5% ಆಫ್ ಸ್ಯಾಲ್ರಿ. ಓಕೆನಾ, ಇದು ಗ್ಯಾಪ್ ಇಟ್ಕೊಳ್ಳೋದು ತುಂಬ ಈಸಿ. ಓಕೆ, ನೀವೊಂದು ಏನಂದರೆ ಅದಕ್ಕೊಂದು ಲಾಜಿಕ್ ಇರುತ್ತೆ ಅಥವಾ ವೇ ಇರುತ್ತೆ ಅದಕ್ಕೆ ಅರ್ಥ ಮಾಡ್ಕೊಳ್ಳೋದು. ಸೊ ನೆಕ್ಸ್ಟು ಇದೆಲ್ಲ ಒಂದೇ ಇರುತ್ತೆ ನೋಡಿ. ಅಕಾಮಡೇಷನ್ ಇಸ್ ಟೇಕನ್ ಆನ್ ಲೀಸ್ ಬೈ ಎಂಪ್ಲಾಯರ್ ಒಂದೇ, ಅದಕ್ಕೆ ಯಾವುದೋ ಒಂದು ಲೀಸ್ ಅಮೌಂಟು ಅಂದರೆ ಹೈಯರ್ ಚಾರ್ಜಸ್ ಏನಿರುತ್ತೆ ಅದು ಬೇರೆಯವರಿಂದ ತೆಗೆದುಕೊಟ್ಟಾಗ, ಅಥವಾ 15% ಆಫ್ ಸ್ಯಾಲ್ರಿ ವಿಚ್ ಅವರ್ ಇಸ್ ಲೋ. ಓಕೆ, ಸೊ ಇದರಲ್ಲಿ ಯಾವ ರೀತಿ ಗ್ಯಾಪ್ ಇಟ್ಕೊಳ್ಳೋದು ಅಂತ ಹೇಳಿದ್ರೆ 25 ಲಕ್ಷಕ್ಕಿಂತ ಜಾಸ್ತಿ ಜನಸಂಖ್ಯೆ ಇದ್ದರೆ ಅದು 15% ಆಫ್ ಸ್ಯಾಲ್ರಿ, 10 ಲಕ್ಷದಿಂದ 25 ಲಕ್ಷ ಇದ್ದರೆ 10% ಆಫ್ ಸ್ಯಾಲ್ರಿ, ಅಥವಾ ಬೇರೆ ಕೇಸ್ಗಳಲ್ಲಿ ಅಂದರೆ 10 ಲಕ್ಷಕ್ಕಿಂತ ಕಮ್ಮಿ ಇದ್ದರೆ 7.5
7.5% ಆಫ್ ಸ್ಯಾಲ್ರಿ. ಓಕೆನಾ? ಸೊ ಈ ರೀತಿ ಫೈಂಡ್ ಔಟ್ ಮಾಡಾದ್ಮೇಲೆ ಸೊ ಇದನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಓಕೆ, ವ್ಯಾಲ್ಯೂ ಆಫ್ ಪರ್ಕ್ವಿಸಿಟ್ಸ್ ಆ್ಯಸ್ ಡಿರೈವ್ಡ್ ಅಬೋವ್ ಶಲ್ ಬಿ ರೆಡ್ಯೂಸ್ ಬೈ ದ ರೆಂಟ್ ಇಫ್ ಎನಿ ಆ್ಯಕ್ಚುಯಲ್ ಪೇಯ್ಡ್ ಬೈ ದ ಎಂಪ್ಲಾಯಿ. ಓಕೆ, ಇದನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಇದು ಅನ್ಫರ್ನಿಶ್ಡ್ ಅಕೊಮಡೇಷನ್ಗೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ದು. ಇದೇನು ಅನ್ಫರ್ನಿಶ್ಡ್ ಅಕೊಮಡೇಷನ್ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡ್ತೀವಿ, ಆಗ ಏನಾದರೂ ಅದಕ್ಕೇ ಫರ್ನಿಚರ್ನ ಆ್ಯಡ್ ಮಾಡಿದರೆ ತುಂಬ ಸಿಂಪಲ್. ಇಷ್ಟೆಲ್ಲ ನೀವು ಕ್ಯಾಲ್ಕುಲೇಟ್ ಮಾಡಿ ಈ ಒಂದು ಪ್ರಾವಿಷನ್ಸ್ನ ಅಪ್ಲೈ ಮಾಡಿ RFA ಕಂಡುಹಿಡ್ತೀವಿ, ಅಂದರೆ ರೆಂಟ್ ಫ್ರೀ ಅಕೊಮಡೇಷನ್. ಇದು ಅನ್ಫರ್ನಿಶ್ಡ್. ಇಷ್ಟೆಲ್ಲ ಕ್ಯಾಲ್ಕುಲೇಟ್ ಮಾಡಾದಮೇಲೆ ಅದೇನ ಎಂಪ್ಲಾಯರ್ ಏನಾದರೂ ಫರ್ನಿಚರ್ನ ಪ್ರೊವೈಡ್ ಮಾಡಿದರೆ ಆ ಫರ್ನಿಚರು ಎಂಪ್ಲಾಯರ್ದೇ ಆಗಿದ್ದರೆ 10% ಆಫ್ ದ ವ್ಯಾಲ್ಯೂ ತೊಗೋಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಫರ್ನಿಚರ್ ವ್ಯಾಲ್ಯೂ 10 ಲ್ಯಾಕ್ ಆಗಿದ್ದರೆ ಅಥವಾ 1 ಲ್ಯಾಕ್ ಆಗಿದೆ, ಅದ್ರ ಮೇಲೆ 10% ಅಂದರೆ 10,000 ಆಗುತ್ತೆ. ಅದನ್ನು ಆ್ಯಡ್ ಮಾಡ್ಕೋಬೇಕು. ಅಕಸ್ಮಾತ್ ಏನಾದರೂ ಎಂಪ್ಲಾಯರು ಬೇರೆಯವರಿಂದ ಫರ್ನಿಚರ್ನ ಹೈಯರ್ ಮಾಡಿದರೆ, ಸೊ ಅವನೇನು ಚಾರ್ಜಸ್ ಕೊಟ್ಟಿರ್ತಾನೆ ಅದನ್ನು ತೊಗೋಬೇಕು. ಎರಡರಲ್ಲಿ ಒಂದು ತೊಗೊಂಡು ಇಲ್ಲೇನು ಫೈಂಡ್ ಔಟ್ ಮಾಡಿರ್ತೀವಿ RFA ಅನ್ಫರ್ನಿಶ್ಟು, ಅದಕ್ಕೆ ಆ್ಯಡ್ ಮಾಡಬೇಕು. ಇವೆರಡನ್ನೂ ಆ್ಯಡ್ ಮಾಡಾದಮೇಲೆ ಏನಾದರೂ ಎಂಪ್ಲಾಯೀಸ್ ಇದ್ದರೆ ಅಮೌಂಟ್ ಕಲೆಕ್ಟ್ ಮಾಡ್ಕೊಂಡಿದ್ರೆ ಅದನ್ನ ಲಿಸ್ಟ್ ಮಾಡಬೇಕು. ಸಿಂಪಲ್. ಸೊ ನೆಕ್ಸ್ಟ್ ನೋಡೋಣ. ವ್ಯಾಲ್ಯೂ ಆಫ್ ಪರ್ಕ್ವಿಸಿಟ್ ಆ್ಯಸ್ ಡಿರೈವ್ಡ್ ಅಬೌವ್ ಶೆಲ್ ಬಿ ರೆಡ್ಯೂಸ್ ಬೈ ದ ರೆಂಟ್ ಇಫ್ ಎನಿ ಆ್ಯಕ್ಚುಲಿ ಪೇಯ್ಡ್ ಬೈ ದ ಎಂಪ್ಲಾಯಿ ಅದರಲ್ಲಿ ಏನಾದರೂ ಕೊಟ್ಟಿದ್ರೆ ಅದನ್ನು ಲೆಸ್ ಮಾಡಬೇಕಾಗುತ್ತೆ. ನೋಡಿ, ಈಗ 15% ಆಫ್ ಸ್ಯಾಲ್ರಿ, 10% ಆಫ್ ಸ್ಯಾಲ್ರಿ ಅಂತ ಹೇಳಿದೆ ಒಂದು ಪಾಪ್ಯುಲೇಷನ್ ಆಧಾರದ ಮೇಲೆ. ಸರ್, ಸ್ಯಾಲ್ರಿ ಅಂದರೆ ಏನು ತೊಗೋಬೇಕು ಈ ಪರ್ಪಸ್ಗೋಸ್ಕರ? ಸೊ ಇದ್ರ ಪ್ರಕಾರ ಸ್ಯಾಲ್ರಿ ಅಂದರೆ ನಾವು ತೊಗೋಬೇಕಾಗಿರೋದು ಬೇಸಿಕ್ ಸ್ಯಾಲ್ರಿ, ಡಿಯರ್ನೆಸ್ ಅಲವೆನ್ಸ್. ಅವ್ನು ಪ್ರಾಬ್ಲಮಲ್ಲಿ ಕೊಡ್ತಾನೆ ಎಂಟರ್ಸ್ ಇಂಟು ಟರ್ಮ್ಸ್ ಆಫ್ ಅಗ್ರಿಮೆಂಟ್ ಅಂತ. ಓಕೆ, ಸೊ ಇಫ್ ಅನ್ನೋ ವರ್ಡ್ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಇಫ್ ಟರ್ಮ್ಸ್ ಆಫ್ ಎಂಪ್ಲಾಯ್ಮೆಂಟ್ ಸೊ ಪ್ರೊವೈಡ್. ಸೊ ಡಿಯರ್ನೆಸ್ ಅಲವೆನ್ಸ್ ಅಂತ ಹೇಳ್ತಾನೆ, ಬ್ರ್ಯಾಕೆಟಲ್ಲಿ ಎಂಟರ್ಸ್ ಇಂಟು ಟರ್ಮ್ಸ್ ಆಫ್ ಅಗ್ರಿಮೆಂಟ್ ಅಂತ. ಬೋನಸ್ ತೊಗೋಬೇಕು, ಕಮಿಷನ್ ತೊಗೋಬೇಕು, ಫೀಸ್ ತೊಗೋಬೇಕು. ಓಕೆ, ಮತ್ತು ಆಲ್ ಅದರ್ ಟ್ಯಾಕ್ಸಬಲ್ ಅಲವೆನ್ಸಸ್ ಎಕ್ಸ್ಕ್ಲೂಡಿಂಗ್ ಪೋರ್ಷನ್ಸ್ ನಾಟ್ ಟ್ಯಾಕ್ಸಬಲ್, ಅಂದರೆ ಯಾವುದು ಟ್ಯಾಕ್ಸಬಲ್ ಇರುತ್ತೆ ಆ ಅಲವೆನ್ಸಸ್ ತೊಗೋಬೇಕು. ಎನಿ ಮಾನಿಟರಿ ಪೇಮೆಂಟ್ ವಿಚ್ ಇಸ್ ಚಾರ್ಜಬಲ್ ಟು ಟ್ಯಾಕ್ಸ್. ಓಕೆ, ಯಾವುದೇ ಒಂದು ಮಾನಿಟರಿ ವ್ಯಾಲ್ಯೂ ವಿಚ್ ಇಸ್ ಚಾರ್ಜಬಲ್ ಟು ಟ್ಯಾಕ್ಸ್, ಇಷ್ಟನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಆ್ಯಡ್ ಮಾಡ್ಕೊಂಡಾದಮೇಲೆ ಸೊ ಅಲ್ಲಿ ಕೊಟ್ಟಿರೋ ರೀತಿ 10%, 15%, 7.5%. ಸೊ ಆ ಥರ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಸಿಚುವೇಶನ್ ಆದಾದಮೇಲೆ ಕಾರ್ ಓನ್ಡ್ ಬೈ ಎಂಪ್ಲಾಯರ್. ಸೊ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡೋಕ್ಕೆ ಹೊರಟಿರೋದು ಎನಿ ಕಾರ್ ಪ್ರೊವೈಡೆಡ್ ಟು ಎಂಪ್ಲಾಯಿ ಬೈ ದಿ ಎಂಪ್ಲಾಯರ್. ಓಕೆ, ಇದನ್ನು ಈ ಚಾರ್ಟಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು. ಓಕೆ, ಕ್ಯೂಬಿಕ್ಸ್ ಕೆಪಾಸಿಟಿ ಅಂತ ಇದೆ, ಸ್ಮಾಲ್ ಕಾರ್ ಮತ್ತು ಬಿಗ್ ಕಾರ್ ಅನ್ನೋದು ಬರುತ್ತೆ. ನೋಡಿ, ಇದು ತುಂಬ ನಿಮ್ಮ ಗ್ಯಾಪ್ಗಳು ಇಟ್ಕೊಳ್ಳೋಕ್ಕೆ ಒಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ. ಯಾವುದೇ ಕಾರು ಎಂಪ್ಲಾಯೀಸ್ ಕೊಟ್ಟರೆ ಅದು ಫುಲ್ಲು ಆಫೀಸ್ಗೆ ಯೂಸ್ ಮಾಡಿದ್ರೆ ಅದಕ್ಕೆ ಪರ್ಕ್ವಿಸಿಟೇ ಬರೋಲ್ಲ, ಯಾಕಂದರೆ ಆಫೀಸ್ಗೆ ಯೂಸ್ ಮಾಡಿರ್ತಾನೆ ನಾನು. ಅಕಸ್ಮಾತ್ ಪರ್ಸ್ನಲ್ಗೆ ಏನಾದರೂ ಯೂಸ್ ಮಾಡಿದರೆ ಸೊ ಆವಾಗ ಕ್ಯಾಲ್ಕುಲೇಷನ್ ಬರುತ್ತೆ. ಅದನ್ನು ಯಾವ ರೀತಿ ನೋಡೋದು ಅಂದರೆ, ಸೊ ಇವಾಗ ಅದು ಎಂಪ್ಲಾಯರ್ ಇಟ್ಟಿದ್ರೆ ಯಾವ ರೀತಿ, ಆ ಕಾರು ಎಂಪ್ಲಾಯರ್ಗೆ ಸಂಬಂಧಪಟ್ಟಿದ್ರೆ ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಈ ಸ್ಲೈಡ್ಸ್ ನೋಡ್ತಾ ನೀವು ಸ್ವಲ್ಪ ಕರೆಕ್ಟಾಗಿ ಕೇಳಿಸ್ಕೊಳ್ಳಬೇಕಾಗುತ್ತೆ. ಕಾರ್ ಎಂಪ್ಲಾಯರ್ ಆಗಿರ್ತಾರೆ, ಎಂಪ್ಲಾಯೀಸ್ ಓಡಿಸ್ತಾ ಇರ್ತಾನೆ ಎಂಪ್ಲಾಯಿ. ಓಕೆ, ಆ ಕಾರ್ ಕೊಟ್ಟಿರ್ತಾನೆ. ಆಫೀಸ್ ಪರ್ಪೋಸ್ಗೆ ಯೂಸ್ ಮಾಡಿದ್ರೆ 100% ಪರ್ಕ್ವಿಸಿಟೇ ಬರೋಲ್ಲ, ನಿಲ್ಲ. ನೆಕ್ಸ್ಟು ಎರಡನೇ ಕೇಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಕಾರನ್ನ ಫುಲ್ಲು ಪರ್ಸ್ನಲ್ಗೆ ಯೂಸ್ ಮಾಡ್ತಾನೆ. ಓಕೆ, ಪರ್ಸ್ನಲಾಗಿ ಯೂಸ್ ಮಾಡಿದಾಗ ಮೂರನ್ನ ಆ್ಯಡ್ ಮಾಡಬೇಕಾಗತ್ತೆ. ಒಂದು ರನ್ನಿಂಗ್ ಆ್ಯಂಡ್ ಮೇಂಟೆನೆನ್ಸ್ ಚಾರ್ಜಸ್ಸು. ಓಕೆ, ಅದು ಕೊಟ್ಟಿರ್ತಾನೆ. ಸೊ ಎರಡನೇದು ಡ್ರೈವರ್ ಏನಾದ್ರು ಕೊಟ್ಟಿದ್ರೆ ಆ ಡ್ರೈವರ್ ಚಾರ್ಜಸ್ಸು. ಓಕೆ, ಅದಾದಮೇಲೆ 10% ಆಫ್ ಕಾರ್ ವ್ಯಾಲ್ಯೂ. ಓಕೆ, ಆ ಕಾರ್ ವ್ಯಾಲ್ಯೂ ಏನಿರುತ್ತೆ ಒರಿಜಿನಲ್ ವ್ಯಾಲ್ಯೂ, ಅದ್ರ ಮೇಲೆ 10%, 3 ತೊಗೋಬೇಕಾಗತ್ತೆ. ಓಕೆ, ಮಿಕ್ಸ್ಡ್ ಆದರೆ ನಮಗೆ ಕ್ಯಾಲ್ಕುಲೇಷನ್ ಬರುತ್ತೆ. ಮಿಕ್ಸ್ಡ್ ಯಾವ ರೀತಿ ಆಗುತ್ತೆ ನೋಡಿ, ಎಕ್ಸ್ಪೆನ್ಸಸ್ ರೀಇಂಬರ್ಸ್ ಬೈ ದ ಎಂಪ್ಲಾಯರ್.
ಒಂದು ಕೇಸು. ಇನ್ನೊಂದು ಎಕ್ಸ್ಪೆನ್ಸಸ್ ಡೈರೆಕ್ಟ್ಲಿ ಮೆಟ್ ಬೈ ದ ಎಂಪ್ಲಾಯಿ. ಓಕೆ, ಈಗ ನಾವು ಡಿಸ್ಕಸ್ ಮಾಡ್ತಾ ಇರೋದೇನು ಮಿಕ್ಸ್ಡ್ ಆದಾಗ. ಓಕೆ, ಸೊ ಎಂಪ್ಲಾಯರ್ ಓನರ್ ಆಗಿರ್ತಾನೆ, ಬಟ್ ಆಫೀಸ್ ಯೂಸು ಪರ್ಸ್ನಲ್ ಯೂಸು ಎರಡಕ್ಕೂ ಆಗುತ್ತೆ. ಆ ಸಿಚುವೇಷನಲ್ಲಿ ಸ್ಮಾಲ್ ಕಾರ್ ಆಗಿದ್ರೆ, ಓಕೆ, ಅಂದರೆ ಇಲ್ಲಿ ಕೊಟ್ಟಿರ್ತಾನೆ ವಿತಿನ್ 1.6 ಲೀಟ್ರ್ ಇದ್ದರೆ ರನ್ನಿಂಗ್ ಆ್ಯಂಡ್ ಮೇಂಟೆನೆನ್ಸು 1800 ಪರ್ ಮಂತು ಪ್ಲಸ್ 900 ರುಪೀಸ್ ಡ್ರೈವರ್ ಚಾರ್ಜಸ್ಸು. ಈ 900 ರುಪೀಸ್ ಡ್ರೈವರ್ದು. ದೊಡ್ಡ ಕಾರ್ ಆಗಿದ್ರೆ ಇಲ್ಲೇ ಇದೆ, ಎಕ್ಸೆಡಿಂಗ್ 1.6 ಲೀಟರು 2400 ಪರ್ ಮಂತು. ಓಕೆ, ರನ್ನಿಂಗ್ ಆ್ಯಂಡ್ ಮೇಂಟೆನೆನ್ಸು ಪ್ಲಸ್ 900 ರುಪೀಸು ಡ್ರೈವರ್ಗೆ. ಓಕೆ, ಎಕ್ಸ್ಪೆನ್ಸಸ್ ಡೈರೆಕ್ಟ್ಲಿ ಮೆಟ್ ಬೈ ದ ಎಂಪ್ಲಾಯಿ. ಇದು ಎರಡನೇ ಸಿಚುವೇಶನ್ ಬಂದ್ಬಿಟ್ಟು ಈ ಎಕ್ಸ್ಪೆನ್ಸಸ್ ಎಂಪ್ಲಾಯಿ ಮಾಡಿರ್ತಾನೆ. ಓಕೆ, ಇದು ಎಕ್ಸ್ಪೆನ್ಸಸ್ನ ರೀಇಂಬರ್ಸ್ ಮಾಡೋದು ಮೊದಲನೇದು. ಇದು ಎಕ್ಸ್ಪೆನ್ಸಸ್ನ ಎಂಪ್ಲಾಯಿನೇ ಮಾಡಿರ್ತಾನೆ. ಸೊ ಚಿಕ್ಕ ಕಾರ್ ಆದರೆ 600 ಪರ್ ಮಂತು ಪ್ಲಸ್ 900 ರುಪೀಸ್. ಓಕೆ, ಡ್ರೈವರ್. ಸೊ ದೊಡ್ಡ ಕಾರ್ ಆದರೆ 900 ರುಪೀಸ್ ಪ್ಲಸ್ 900 ಡ್ರೈವರ್ಗೆ. ಸೊ ಇದು ಓನ್ಡ್ ಬೈ ಎಂಪ್ಲಾಯರ್. ಸೊ ಇನ್ ಕೇಸ್ where the car is owned by the employee and running and maintenance expenses are met or reimbursed by the employer. Car is used only for official purpose. The value of the car would be similar to the point 1 above. Car is used for personal purposes in addition to official owns. The expenditure incurred as reduced by the below will be taxable. Okay. So already we discussed this. So summary: valuation of residential accommodation, valuation of car, MCQ. Just go through this. Interest on RPF balance is exempted up to 9.5. Employer's contribution to RPF is exempted up to 10%, 13%, 12%, and 11% of salary, 12% of salary. The entertainment allowance is applicable to private sector employees, public sector employees, government employees, all the above. It's government employees. Tribal area allowances are exempted to extent of 200 per month. Gift is cash. Gift in cash is fully taxable, exempted up to 5,000, exempt up to 10,000, fully exempted, fully taxable. These are the reference books. So thanks for watching this video. Thank you.